ನಿಮ್ಗೆ ಏನ್ ಬರ್ಬೋದು ಬಿ ಪರವಾಗಿಲ್ಲ, ಇವತ್ತು ಓದೋ ಅಷ್ಟೇ ಹೇಳೋದು. ನೀವೇನ್ ಮಾಡ್ತೀವಿ ನೋಡೋದೇ ಮಕ್ಕಳಿಗೆ ಕೊಡೋದು. ಈಗ ನಾವು ಎಷ್ಟೊಂದು ಮಂದಿ ಫೋನ್ ಮಾಡಿ ಹೇಳಿದ್ವಿ, ಅವ್ರೇನ್ ಹೇಳ್ತಾರೆ, ಸರ್ ಅವ್ ಮುಂಜಾನೆ ನಂಗೆ ಸಿಗಲೇ ಹೊಂಟ್ರೆ ನೀವು ಓಡೇ ನೋಡೋದನ್ರಿ. ಈಗ ನೋಡಕ್ ನಿಮ್ದೇ ಮಕ್ಕಳು ಜವಾಬ್ದಾರಿ ನಿಮ್ದದ, ನೀವೇ ಹೇಳ್ತಾ ಬಿಡೋದಂದ್ರೆ ನೀನ್ ಏನ್ ಮಾಡೋದು ನಾವು ಹೇಳಿ. ಈ ಅಂಥವ್ರಿಗೆ ಕೆಲವ್ರು ನಿತ್ಯ ಬರಲ್ಲ ಅಂತ ಹೇಳಿದ್ದ. ನಾವು ಎಲ್ಲರ ಬಗ್ಗೆ ಹೇಳೋದಿಲ್ಲ, ಕೆಲವ್ರ ಮಂದಿ ಹಂಗೆ ಅಂಥವ್ರು ಮಾಡ್ಬೇಕಂದ್ರೆ ಅಂಥವ್ರಿಗೆ ಈಗ ಅವ್ರಿಗೆಲ್ಲ ತರಬೇಕಾದ್ರೆ ನೀವು ನಮ್ಮ ಸಹಕಾರ ಮಾಡ್ಬೇಕು. ಈಗ ನಾವು ಓದಿದ್ರೆ ನಮ್ಗೆ ಒಕ್ಕಟ್ಟಿಕೋಬೇಕಾದ್ರೆ ನೀವು ಉಳಿದಿದ್ದೀರಪ್ಪ ಅಂದ್ರೆ ಅದನ್ನ ನಿಮ್ಗೆ ಅಂಜಿ ಗಪ್ಪಿತ್ತು. ಅದಕ್ಕೆ ನೀವು ಎಲ್ಲರೂ ಸಹಕಾರ ಇರ್ಬೇಕು. ಸಹಕಾರ ಇದ್ದಾಗೆ ಮಾತ್ರ ಇದು ಮಕ್ಕಳ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ಹೇಳಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಧನ್ಯವಾದ ಹೇಳ್ತಾರೆ. ನಮ್ಮೆಲ್ಲರಿಗೂ ಒಂದು ಆದೇಶ ಹೊರಡಿಸಿದೆ. ಪ್ರತಿ ಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆ ಹಮ್ಮಿಕೊಳ್ಳಲು ಅವರು ಆಲ್ರೆಡಿ ಆದೇಶ ಮಾಡಿದ್ದಾರೆ. ಆ ಆದೇಶದ ಅನುಗುಣವಾಗಿ ಈಗಾಗಲೇ ಸರಿಯಾದ ಸಮಯಕ್ಕೆ ಎಲ್ಲಾ ಶಾಲೆಗಳಲ್ಲಿ ಈಗಾಗಲೇ ನಾವು ಯಾವ ತರ ಮೀಟಿಂಗ್ ನಡೆಸ್ತಾ ಇದ್ದೀವಿ, ಸಭೆ ನಡೆಸ್ತಾ ಇದ್ದೇವೆ, ಎಲ್ಲಾ ಶಾಲೆಗಳಲ್ಲಿ ಇದೇ ಸಮಯಕ್ಕೆ ಅದು ಮೀಟಿಂಗ್ ಸಭೆ ನಡೀತಾ ಇದೆ. ಈ ಒಂದು ಸಭೆಯ ಒಂದು ವೇಳಾಪಟ್ಟಿ ಅನುಗುಣವಾಗಿ ಮೊದಲಿಗೆ ನಾವು ಕೆಲವೊಂದು ಕಾರ್ಯಕ್ರಮ ಮಾಡಬೇಕಾಗ್ತದೆ. ಒಟ್ಟು ಮೊದಲಿಗೆ ನಾವು ಸರ್ಕಾರ ಏನ್ ಹೇಳ್ತದ ಪರಿಚಯ ಹೇಳ್ಬೇಕು.
ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಈಸೆಯ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. बोले भारत माता के ವಂದೇ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿಗೆ, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಮಕ್ಕಳ ದಿನಾಚರಣೆಗೆ, ಪೋಷಕ ಶಿಕ್ಷಕರ ಮಹಾಸಭೆಗೆ, ಇಲ್ಲಿವರೆಗೆ ಬಹಳ ಹೋಗ್ತೀರಿ, ನಿಮ್ ಜೊತೆ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀರಿ, ತಪ್ಪಿಲ್ಲ, ಹೋಗ್ಬೇಕು. ಆದ್ರೆ 1 ದಿವಸ 2 ದಿವಸ ಆದ್ರೂ ಓಕೆ. 15 ದಿವಸ ಹೋಗ್ತೀರಿ, 1 ತಿಂಗಳು ಹೋಗ್ತೀರಿ, ನಾವು ಕೇಳ್ತೇವೆ, ಎಲ್ ಸಲ ಕೇಳ್ತೇವೆ, ನಿಮ್ ಮಕ್ಕಳ ಸಲ ಕೇಳ್ತೇವೆ. ಆಗ ಸಮಸ್ಯೆ ಯಾರಿಗಾಗ್ತ, ಲಾಸ್ ಯಾರಿಗಾಗತ್ತ, ನಷ್ಟ ಯಾರಿಗಾಗಲತ್ತ ಅಂದ್ರೆ ನಿಮ್ ಮಕ್ಕಳಿಗಾಗತ್ತ. ಅದಕ್ಕಾಗಿ ದಯವಿಟ್ಟು ನೀವು ಹೋಗ್ತಕ್ಕಂಥ ಸಂದರ್ಭದಾಗ ಸ್ವಲ್ಪ ಕಷ್ಟ ತಗೋರಿ. ನಾವೆಲ್ಲ ಮಕ್ಕಳು ನೀವೆಲ್ಲ ದುಡಿತಾ ಇದ್ರಿ, ಎಷ್ಟು ಕಷ್ಟ ಪಡ್ತಾ ಇದ್ರಿ. ಕೆಲವರು ಮುಂಬೈಗೆ ಹೋಗ್ಯಾರ ಪಾಪ, ಕೆಲವರು ಲಾರಿ ಮೇಲೆ ಡ್ರೈವರ್ ಅಲ್ಲ, ಎಷ್ಟೋ ಜನ ಕೂಲಿ ಮಾಡ್ತಾ ಇದ್ರಿ, ಹೊಲಕ್ಕೆ ಹೋಗಿ ಕೂಲಿ ಮಾಡ್ತಾ ಇದ್ರೆ ಸಲುವಾಗಿ ಮಾಡ್ತಾ ಇದ್ರಿ, ಮಕ್ಕಳು ಸಲುವಾಗಿ ಮಾಡ್ತಾ ಇದ್ರಿ. ಆ ಮಕ್ಕಳಿಗೆಲ್ಲ ಕೆಲಸ ಸಲುವಾಗಿ ಏನಾದ್ರು ನಾವು ಕಷ್ಟಪಟ್ಟರು ಪರವಾಗಿಲ್ಲಪ್ಪ, ಮುಂದೆ ನಮ್ಮ ಮಕ್ಕಳು ಸುಖವಾಗಿರ್ಬೇಕು, ನಮ್ಮ ಮಕ್ಕಳು ಕಷ್ಟ ಆಗ್ಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ನೀವು ಬಹಳಷ್ಟು ಕಷ್ಟಪಡುತ್ತೀರಿ. ಅದ್ರ ಬಗ್ಗೆ ನಮಗೂ ಬಹಳ ಹೆಮ್ಮೆ ಅದ. ಬಹಳ ಮಕ್ಕಳು ಸಲುವಾಗಿ ದುಡಿಲತ್ತಾರಪ್ಪ. ದಿನಾರು ಹೇಳಕ್ಕೆ ನಿಮ್ ಮಕ್ಕಳು ಬೇಕಾದ್ರೆ ಕೇಳಿ, ನಾವು ಪಾಠಕ್ಕಿಂತ ಜಾಸ್ತಿ ನಿಮಗೆ ನೆನೆಸ್ಕೋತೇವೆ, ನಿಮ್ ತಂದೆ ತಾಯಿ ಬಹಳ ಕಷ್ಟಪಡತ್ತಾರಪ್ಪ, ಓದ್ರಿ ನಾವು ಹೇಳ್ತೇವೆ. ಅದಕ್ಕಾಗಿ ದಯವಿಟ್ಟು ನೀವು ಎಲ್ಲಿಗೆ ಹೋದ್ರು ಮನೆಯಾಗ ಯಾರಾದ್ರೂ ಇರ್ತಾರೆ, ಅವರಿಗೆ ಸ್ವಲ್ಪ ಹೇಳಿ ಕೇಳಿ ಮಕ್ಕಳಿಗೆ ಸಾರಿ ತಪ್ಪಿಸೋದಂಗ ನೋಡ್ತಾರೆ. ಇದು ನಿಮ್ ಕಳಕಳಿಯಿಂದ ನಮ್ಮ ಇಡೀ ಶಾಲೆ ಮುಖ್ಯಗುರುಗಳು ಎಲ್ಲರ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಆ ಮಕ್ಕಳ ಕಲಿಕೆಗೆ ನೀವು ಯಾವುದೇ ರೀತಿ ತೊಡಕು ಆಗೋದು ಮನವಿ ಅದ. ಮತ್ತ ಕೆಲವೊಂದು ಮಕ್ಕಳು ಬಹಳ ಆಬ್ಸೆಂಟ್ ಅಲ್ಲ, ಕೆಲವೊಬ್ಬರ ಎಲ್ಲರಿಲ್ಲ ಅಂತ ಮಕ್ಕಳಿಗೆ ಕೂಡ ತಾವು ತಂದೆ ತಾಯಿ ಕೇಳಿದ್ರ ಅವ್ರು ಬರ್ತಾರೆ ಸರ್, ಅವ್ರಿಗೆ ಆರಾಮಿಲ್ಲ, ಸುಮ್ಮನೆ ನೆಪ ಹೇಳ್ತಾರೆ. ನೆಪ ಹೇಳೋದ್ ಬಿಡ್ರಿ. ಆರಾಮಿಲ್ಲ ಅಂದ್ರೂ ಇಲ್ಲಿ ಸಾಲಿ ಮೊದಲು ನಾವೇ ಯಾವುದೇ ರೀತಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀವಿ. ಇದೇನು ಜೈಲ್ ಅಲ್ಲ, ಶಾಲೆ ಒಂದು ದೇವಾಲಯ ಅಂತ ಹೇಳ್ತಾರೆ. ಶಾಲೆ ಒಂದು ದೇವಾಲಯ. ಇಲ್ಲಿ ಇರ್ತಕ್ಕಂಥ ಮಕ್ಕಳೇ ದೇವರು ಅಂತೇಳಿ ನಾವು ಕೂಡ ದಿನಾಲು ಪಾಠ ಮಾಡ್ತಾ ಇದ್ದೀವಿ. ಮಕ್ಕಳೇ ದೇವ್ರು ನಮಗ. ನೀವು ಸಾಕಷ್ಟು ಬೇರೆ ಬೇರೆ ದೇವ್ರಿಗೆ ಹೋಗ್ತೀರಿ, ನಿಮ್ ಭಾವನೆಗಳು ಜಕ್ಕೆ ನಾವು ತರಲ್ಲ. ನಿಮ್ಮ ಯಾವ ದೇವ್ರ ಮೇಲೆ ನಂಬಿಕೆ ಅದ ನೀವು ಪೂಜೆ ಮಾಡ್ರಿ,
ದೇವರಿಗೆ ಹೋಗ್ರಿ ಬೇಡ ಅಂತಿಲ್ಲ. ಆದ್ರ ನಿಜವಾದ ದೇವರು ನಿಮ್ ಮಕ್ಕಳರ, ಆ ಮಕ್ಕಳಿಗೆ ಅನ್ಯಾಯ ಮಾಡಬೇಡ. ಅವ್ರಿಗೆ ಗೊತ್ತಾಗಲ್ಲ ಪಾಪ, ಸ್ಕೂಲ್ ಬಿಡೋದ್ರೆ ಅವ್ರು ಖುಷಿಯಿಂದ ಬಿಡ್ತಾರ, ಮುಂದ ಜೀವನದಾಗ ಬಹಳಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಯಾವುದೇ ರೀತಿ ಆ ಮಕ್ಕಳಿಗೆ ಶಾಲೆಗೆ ಬಿಡಿಸ್ಬೇಡ್ರಿ, ಶಾಲೆ ತಪ್ಪಿಸ್ಲಾರ್ದಾಗ ನೋಡ್ಬೇಡ್ರಿ ಅಂತಕ್ಕಂಥ ಮನವಿ ಮತ್ತೊಮ್ಮೆ ಪುನಃ ತಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತ ಆಬ್ಸೆಂಟ್ ಆಗೋದೇ ನೋಡ್ಕೊರಿ. ಮತ್ತ ಯಾವುದೇ ಒಂದು ಬಹಳಷ್ಟು ಸಮಸ್ಯೆ ಇತ್ತು, ಹೆಲ್ತ್ ಸಮಸ್ಯೆ ಇತ್ತು ಅಂದ್ರೆ ಅನಿವಾರ್ಯ ಇರ್ತಾರೆ. ಇವಾಗ ಬಹಳಷ್ಟು ಹೆಲ್ತ್ ಸಮಸ್ಯೆ ಇತ್ತು, ನಡಿಲಕ್ಕಾಗಲ್ಲ, ಕೂಡಕ್ಕಾಗಲ್ಲ, ಡಾಕ್ಟ್ರು ರೆಸ್ಟ್ ಮಾಡಂತ ಹೇಳ್ತಾರೆ. ಕೆಲವು ಹೊರಗೆ ಕಳಿಸ್ಬೇಡ್ರಿ, ಗಾಳಿ ಕಳಿಸ್ಬೇಡ್ರಿ ಅಂತ ಟೈಮ್ನೇ ಮನೆಗೆ ಕೊಡಿಸ್ರಿ, ಪರವಾಗಿಲ್ಲ. ಮೊದಲು ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೆ ಎಲ್ಲ ನಮಗ್ ಆರೋಗ್ಯ ಮುಖ್ಯ. ಮಕ್ಕಳು ಆರೋಗ್ಯವಂತರಿದ್ರೆ ಶಾಲೆ ಕಳಿಸ್ರಿ. ಅಷ್ಟೊಂದು ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ನಮ್ದೇನಾದ್ರೂ ಸದಸ್ಯನ ಸಲಹೆಗಳಿದ್ರೆ ದಯವಿಟ್ಟು ಮುಕ್ತವಾಗಿ ಹೇಳಬೇಕಾಗಿ ನಿಮಗ ಎಸ್ಡಿಎಂಸಿ ಅಧ್ಯಕ್ಷರಲ್ಲಿ, ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ, ಎಲ್ಲಾ ಪಾಲಕ ಪೋಷಕರಲ್ಲಿ ನಾ ಮುಕ್ತವಾಗಿ ನಮಗ ಸ್ವಲ್ಪ ಸಮಯಾವಕಾಶ ಕೊಡ್ತೇವೆ. ದಯವಿಟ್ಟು ಏನಾದ್ರೂ ಇದ್ರೂ ನಾವು ಹೇಳ್ಬೋದು. ಹೇಳ್ರಿ, ಏನಿದ್ರು ಹೇಳಿ. ಸರ್ಕಾರದ ಆದೇಶದಂತೆ ಶಿಕ್ಷಕರ ಮತ್ತು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಈಗ ಪ್ರೈವೇಟ್ ಸ್ಕೂಲ್ ಒಳಗೂ ಮಾಡ್ತಾರೆ ಪೇರೆಂಟ್ಸ್ ಮೀಟಿಂಗ್ ಅಂತ. ಅದೇ PTM ಅಂದ್ರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ. ಶಿಕ್ಷಕರು ಮತ್ತು ಪಾಲಕ ಪೋಷಕರ ಜೊತೆ ಅವ್ರು ತಿಂಗಳಿಗೂ ಮಾಡ್ತಾ ಇರ್ತಾರೆ. ನಮ್ಮಲ್ಲೂ ಅವಾಗ ಈ ಸಲ ವಿಶೇಷವಾಗಿ ಮಾಡ್ಯಾರ. ಯಾಕಂದ್ರ ಸಮಾಜ, ಮನೆ ಮತ್ತು ಶಾಲೆಯ 3 ಕೊಂಡಿಗಳು ಏನಪ್ಪಾ ಅಂದ್ರ ಒಳ್ಳೆ ರೀತಿಯಿಂದ ಹೋದಾಗ ಏನಾಯ್ತು ಅಂದ್ರೆ ಮಕ್ಕಳ ಒಂದು ಭವಿಷ್ಯ ಉಜ್ವಲ ಆಯ್ತು ಅಂತಕ್ಕಂಥ ಒಂದು ಸರ್ಕಾರದ ಮಹಾ ಒಂದು ಉದ್ದೇಶಕ್ಕಾಗಿ ಇವತ್ತ ಇಡೀ ರಾಜ್ಯ ತುಂಬಾನೇ ಕೇವಲ ಅಂಶನೇ ಇಲ್ಲ, ಇಡೀ ರಾಜ್ಯದ ತುಂಬ ಏನಾಗಿದೆ ಒಂದು ಮಹಾಸಭೆನ ನಡೆದ. ಇನ್ನು ಒಂದು ಕಳಕಳಿ ವಿನಂತಿ ಏನಂದ್ರೆ ನಾವು ಎಲ್ಲರೂ ಕೂಡ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೂ ನಿಮ್ಗೂ ಗೊತ್ತದ, ನಾವೇ 15-16 ವರ್ಷ ಇದ್ದಕ್ಕೆ ನಾನು ಸೇವೆ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಮುಖ್ಯ ಅಂದ್ರೆ ನಾವು ಎಲ್ಲ ಸಹಕಾರ ಕೊಡತ್ತಾರ. ನೀವು ಏನ್ ಕೆಲಸ ಮಾಡ್ತೀರಿ ಹೇಳಿ, ನಾ ಎಲ್ಲಾಗ ಸಿದ್ಧ ಇದ್ದೀನಿ ಅಂತೀರಿ. ಅವ್ರು ಏನಪ್ಪಾ ಅಂದ್ರೆ ನಮ್ಮ ಒಂದು ಮುಖ್ಯಸ್ಥರಿದ್ದಾರೆ, ನಮಗೆ ಏನು ಕಮ್ಮಿ ಬಿದ್ದರೂ ಅವರೆಲ್ಲ ವ್ಯವಸ್ಥೆ ಮಾಡ್ಲತ್ತಾರ. ಅದೇ ರೀತಿ ನಾವು ಶಿಕ್ಷಕರು ನಿಮ್ಮಲ್ಲಿ ಒಂದು ಬೇಡಿಕೆ ಇಟ್ಕೊತಾ ಇದ್ದೇವೆ, ನಾವು ಮಕ್ಕಳಿಗೆ ಏನ್ ಮಾಡತ್ತೀವಿ ಅಂತಕ್ಕಂಥದ್ದು ಮನೆ ಸ್ವಲ್ಪ ನೋಡ್ಬೇಕು. ನಾವು ಅವರಿಗೆ ಹೋಮ್ವರ್ಕ್ ಹಾಕೊಟ್ಟಿದ್ದೇವೆ. ಹೋಮ್ವರ್ಕ್ ಹಾಕೊಟ್ರೆ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಕೆಲವೊಬ್ರು ನೀಟ್ ಬರೀತಾರೆ, ಕೆಲವೊಬ್ರು ನೀಟ್ ಬರೀತಾರೆ. ಎಲ್ಲರೂ ಅಂತ ಹೇಳೋದಿಲ್ಲ, ಅದು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೇಕು. ನಾವು ಬರ್ಕೊಟ್ಟಿದ್ದು ಒಂದ್ಸಲ ಅಬ್ಸರ್ವ್ ಮಾಡೋಕೆ ಏನೋ ತಪ್ಪ ಆದ್ರೂ ಸರ್ ಹಿಂಗೆ ತಪ್ಪಾಗ್ಯದ ಅಂತ ಹೇಳ್ಕೊಂತೀವಿ. ಈಗ ನಮ್ಮಲ್ಲಿ ಪ್ರೈವೇಟ್ ಸ್ಕೂಲ್ದಾಗ ನಾವು ಬರ್ಕೊಟ್ಟು ಕಳಿಸ್ತೇವೆ ಸರ್, ಅದ್ರೊಳಗೆ ಟೀಚರ್ನು ತಪ್ಪಾಗಿತ್ತು ಅಂದ್ರೆ ಈ ರೀತಿ ತಪ್ಪಾಗ್ಯದ ಅಂತ ಹೇಳಿ. ಅದಕ್ಕೆ ಮಕ್ಕಳಿಗೆ ನೀವು ಸ್ವಲ್ಪ ಕಾಪಿ ತೆಗೆದು ನೋಡ್ರಿ. ನಿಮ್ಮನ್ನು ಕೆಲಸ ಇರ್ತಾವ, ಒಂದು ಅರ್ಧ ಗಂಟೆ ಅವ್ರಿಗೆ ಟೈಮ್ ಕೊಡಿ. ಇವತ್ತು ಇಂಗ್ಲೀಷ್ ಏನ್ ಹೇಳ್ಯಾರ, ಕನ್ನಡ ಏನ್ ಮಾಡ್ಯಾರ, ಮ್ಯಾಥ್ಸ್ ಏನ್ ಮಾಡ್ಯಾರ. ಸರ್ ಎಲ್ಲ ದುನಿಯಾದವ್ರು ಹಾರ್ಡ್ ವರ್ಕ್ ಅದ, ಇವ್ರು ಹಾರ್ಡ್ ವರ್ಕ್ ಅದ. ನಮ್ಮ ಸ್ಕೂಲಿಗೆ ಇನ್ನೂ ಬಹಳ ಡಿಜಿಟಲ್ ಟಿವಿಗಳು ಬೇಕ್ರಿ. ಅವ್ರೆಲ್ಲ ಡಿಜಿಟಲ್ ಕೆಲಸ ಮಾಡೋಣ. ನಾವೆಲ್ಲ ಹಳೆ ಇದ್ದೇವೆ, ಬರೆಯಂಗಿಲ್ಲ. ಇದು ನಾವು ಪೂರ ಟೆಕ್ನಿಕಲಿ ಇಂಪ್ರೂವ್ ಫಾಸ್ಟ್ ಅದ. ನಿಮ್ಮಲ್ಲಿ ಏನಾರ ಒಂದು ದೊಡ್ಡ ಟಿವಿ ತಂದ್ಕೊಟ್ರೆ ಮಕ್ಕಳಿಗೆ ಪೂರ ಟೆಕ್ನಿಕಲಿ ಹೇಳ್ತಾರ. ಅದು ದೊಡ್ಡ ಒಂದು MLA ಅವ್ರಿಗೆ ಒಂದು ಭೇಟಿಯಾಗಿ ಒಂದು ಪಂಚಾಯತ್ ಕಡೆ ಏನಾರ ಸವಲತ್ತು ಇದ್ರೆ ಎಲ್ಲ ಮಾಡ್ತಾರಂತ ನಮ್ಗೆ ಆಸೆ ಅದ. ನಮ್ಗೆ ಇನ್ನೊಂದು ಮುಖ್ಯವಾಗಿ ನಿಮ್ಮಲ್ಲಿ ಪಾಲಕರಿಗೆ ಕೇಳ್ಕೊಂಬೋದು ಏನಂದ್ರೆ, ಮಕ್ಕಳು ಸ್ವಲ್ಪ ಸರಿಯಾಗಿ ಓದೋ ಬಗ್ಗೆ ನೀವು ನೋಡ್ರಿ. ಅವ್ರಿಗೆ ಇಲ್ಲೇ ಬೇಸಿಕ್ ಬಿಟ್ಟು ಆಯ್ತಂದ್ರೆ ಹೈಸ್ಕೂಲ್ ಹೋದಾಗ ಏನ್ ಪ್ರಾಬ್ಲಮ್ ಆಗಲ್ರಿ. ಹೈಸ್ಕೂಲ್ ಹೋದಾಗ ಅವ್ರು ಏನಾಗ್ಬಿಡೋದು, ಅವ್ರಿಗೆ ಓದಕ್ಕೆ ಬಂದಾಗ ಇನ್ನ ಕನ್ನಡ ಇನ್ನ ಲೆಕ್ಕನೆ ಮಾಡ್ಲಕ್ ಹೋಗ್ಯಾರ, ಬರ್ಲಕ್ ಹೋಗ್ಯಾರ, ನಿಮ್ಗೆ ಹೇಳ್ಬಿಡ್ದು. ಅವ್ರು ನಮ್ಮಲ್ಲಿ ಎಲ್ಲರೂ ಕೆಲಸ ಮಾಡೋರಿದ್ದೆವು. ರೊಕ್ಕ ಕೊಟ್ರೆ ಅಡ್ಮಿಷನ್ ಸಲುವಾಗಿ ಇಲ್ಲ, ಉಚಿತ ಶಿಕ್ಷಣ ಕೊಡ್ತಾರ. ಅಷ್ಟೇ ಅಲ್ಲ, ಉಚಿತವಾಗಿ ಪಠ್ಯ ಪುಸ್ತಕ ಕೊಡ್ತೇವೆ, ಬುಕ್ಸ್ ಕೊಡ್ತೇವೆ. ನಾವು 1 ರೂಪಾಯಿನ ತಗೊಳ್ಳಲ್ಲ, ಸರ್ಕಾರ ಕೊಡ್ತಾ ಇದೆ. ಯಾಕಂದ್ರ ಗರೀಬರ ಮಕ್ಕಳು ಕಲಿಬೇಕು, ಶ್ರೀಮಂತರ ಮಕ್ಕಳು ಹೆಂಗದ ಕಲಿಸ್ತಾರ, ಅವರು ಎಲ್ಲರ ಕಲಿಸ್ತಾರ. ಗರೀಬರಿಗೆ ದುಡ್ಡು ಕೊಟ್ಟು ಕಲಸ ಆಗಲ್ಲ ಅಂತ ಹೇಳಿ ಸರ್ಕಾರ ನಮ್ಮ ಸಲುವಾಗಿ ಬಹಳಷ್ಟು ಖರ್ಚು ಮಾಡುತ್ತದೆ. ಕೋಟಿ ಗಂಟೆ ಖರ್ಚು ಮಾಡ್ತದೆ, ಕೋಟಿ ಗಂಟೆ. ನೋಡ್ರಿ, ಶಾಲೆ ಆರಂಭ ಆದ ತಕ್ಷಣನೇ ಉಚಿತವಾಗಿ ಅಂದ್ರೆ ಫ್ರೀ ಆಗಿ ಬುಕ್ಸ್ ಕೊಡ್ತಾರೆ, ಮತ್ತ ಫ್ರೀ ಆಗಿ ಬಟ್ಟಿ ಕೊಡ್ತಾರ್ರಿ. ಬಟ್ಟಿ 1 ಜೋಡಲ್ಲಿ 2 ಜೋಡ ಕೊಡ್ತಾರೆ. ಯಾಕಂದ್ರೆ ಮಕ್ಕಳು ದಿನಾಲು ಅದೇ ಬಟ್ಟೆ ಹಾಕೊಂಡ್ ಬಂದ್ರಂದ್ರ ಅವ್ರಿಗೆ ಒಗೆದಾಗ್ಲಿ ಹಿಂಗ್ ದಿನಾಲು ಅದೇ ಡ್ರೆಸ್ ಹಾಕೊಂಡ್ ಬರ್ಲಕ್ಕ 2 ಜೋಡ ಬಟ್ಟೆ ಕೊಡ್ತಾರೆ. ಕೆಲವೊಬ್ಬರು 1 ಜೋಡಿ ಬಟ್ಟೆ ಹೊಲಿಸಿ. ಆ ತರ ಮಾಡ್ಬೇಡ್ರಿ. ಯಾಕಂದ್ರೆ ಸರ್ಕಾರ ಕೊಟ್ಟದ 2 ಜೋಡಿ ಯಾಕೆ ಕೊಟ್ಟಂದ್ರ ಅವ್ರ 1 ಜೋಡಿ ಹರಿಯಾಣ ಮತ್ ಕೊಡ್ಬೇಕಾಗಿತ್ತಲ್ಲ, ಹಂಗ್ ಕೊಟ್ಟಿಲ್ಲ. ಅವ್ರು 2 ಜೋಡಿ ಯಾಕೆ ಕೊಟ್ರೆ 2 ಜೋಡಿ ಹೊಲಿಸ್ತೀರಂದ್ರ 2 ದಿನ ಮಗ ಬಟ್ಟೆ ಉಟ್ಕೋತದ, 3ನೇ ದಿವಸ ಇರ್ತೀವಿ ಕಲರ್ ಡ್ರೆಸ್ 1 ದಿನ ಉಟ್ಕೋತದ. ಮತ್ತೆ 2 ದಿನ ಇದೇ ರೀತಿ ಆಯ್ತಂದ್ರೆ 1 ವರ್ಷ ಪೂರ್ತಿ ಆ ಮಗು ಕ್ಲೀನ್ ಆಗಿ ಶಿಸ್ತಾಗಿ ಬರಬೇಕು. ಮಗು ಶಿಸ್ತುಬದ್ಧವಾಗಿ ಮತ್ತ ಬಹಳಷ್ಟು ಅಚ್ಚುಕಟ್ಟಾಗಿ ಬರ್ಬೇಕಂತಕ್ಕಂಥ ಉದ್ದೇಶದಿಂದ 2 ಜೊತೆ ಸಮವಸ್ತ್ರ ಕೊಡುತ್ತಾರೆ, ಬಟ್ಟೆ ಕೊಡುತ್ತಾರೆ. ಮತ್ತ ಉಚಿತವಾಗಿ ಶೂ ಸಾಕ್ಸ್ ಕೊಡುತ್ತಾರೆ. ಎಷ್ಟೋ ಮಕ್ಕಳಿಗೆ
ಮಕ್ಕಳಿಗೆ ಚಪ್ಪಲಿ ಇಸ್ಕೊಡಕ್ ಸಹಿತ ಆಗಲ್ಲ. ನೀವಿನ್ನ ಇಸ್ಕೊಡ್ಬೋದು. ಕೆಲವೊಂದು ಭಾಗದಾಗ ನೋಡ್ತೀವಿ ಬಹಳಷ್ಟು ಪರಿಸ್ಥಿತಿ ಗಂಭೀರ ಆಗೈತಿ. ಪಾಪ ಬೇರೆ ಏನೋ ಚಪ್ಪಲಿ ಕೊಟ್ಟದು ಯಾರೋ ಕೊಟ್ಟದು ಅವ್ರಿಗೆ ಚಪ್ಪಲಿ ಹಾಕೋಕ್ ಸಹಿತ ಆಗಲ್ಲ. ಅದಕ್ಕಾಗಿ ಸರ್ಕಾರ ಉದ್ದೇಶ ಏನಂದ್ರೆ ಯಾರು ಸಮಾಜದಾಗ ಕಟ್ಟ ಕಡೆ ನಿಂತಾರ, ಯಾರು ಬಹಳಷ್ಟು ಗರೀಬರ ಆ ಮಕ್ಕಳನ್ನು ಕಲಿಯಬೇಕೆಂಬ ಉದ್ದೇಶದ ಸರ್ಕಾರ. ಶ್ರೀಮಂತರ ಮಕ್ಕಳಿಗೆ ಕಲಿಸೋ ಉದ್ದೇಶ ಅವರಿಗಿಲ್ಲ. ಗರೀಬರ ಮಕ್ಕಳು ಯಾರು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಆ ಉದ್ದೇಶದಿಂದ ಆ ಎಲ್ಲಾ ಮಕ್ಕಳು ಯಾವುದೇ ರೀತಿ ಹಂಗೆ ನಡೆದ್ರೆ ಪಾಪ ಕಾಲಿಗೆ ಹಳ್ಳ ಮಾಡ್ತಾವ, ಮುಳು ಚುಸ್ತಾವ, ಅವರ ಆರೋಗ್ಯ ಹದಗೆಡ್ತದ. ಆ ಕಾಲಿಗೆ ಅದು ಮುಳು ಚುಸ್ತು ಟೇಸಿ ಬಿಡಿತು ಅದಿದು ಐತಂದ್ರೆ ಮತ್ತೆ ಸಾಲಿ ತಪ್ಪಿಸ್ತಾರ. ಅದಕ್ಕಾಗಿ ಶಿಕ್ಷಣ ಮತ್ತೆ ವಂಚಿತ ಆಗಬೇಕು. ಸರ್ಕಾರ ಏನ್ ಮಾಡಿದ, ಉಚಿತವಾಗಿ ಬೂಟ್ ಕೊಟ್ಟಾರ, ಶೂಸ್ ಕೊಟ್ಟಾರ, ಮತ್ತ 2 ಜೊತೆ ಸಾಕ್ಸ್ ಕೊಟ್ಟಾರ, 2 ಜೊತೆ ಸಾಕ್ಸ್ ಕೊಟ್ಟಾರ ಫ್ರೀ ಆಗಿ. ಅಷ್ಟೇ ಅಲ್ಲ, ಕೆಲವರು ಮಕ್ಕಳು ಹೊರಗೆ ಹೋಗ್ತಾರೆ, ಮಧ್ಯಾಹ್ನ ಮಕ್ಕಳು ಊಟ ಇಲ್ಲ ಮಾಡಬೇಕು, ಸಮಸ್ಯೆ ಆಗೋದು. ಊಟಕ್ಕೆ ಹೋಗಿ ಕೆಲವರು ಸಾಲಿ ತಪ್ಪಿಸ್ತಿರು. ಮೊದಲು ಊಟತನ ಸಾಲಿ ಬರೋದು, ಊಟಕ್ಕೆ ಹೋದ್ರೆ ಮಗಳು ಆ ಕಡೆ ಮಕ್ಕಳೆಲ್ಲ ಚಟ್ಟ ಹೊಡ್ಯಾರ. ಅದಕ್ಕೆ ಮಕ್ಕಳು ಯಾವುದೇ ರೀತಿ ಶಾಲೆಗೆ ಚಕ್ಕರ್ ಹೊಡಿಬಾರ್ದು, ಸಾಲಿ ತಪ್ಪಿಸಬಾರ್ದು ಅಂತೇಳಿ ಬಿಸಿ ಊಟ ಕೊಟ್ಟಾರ. ಬಿಸಿ ಬಿಸಿಯಾದ ಊಟ. ನಾವು ಕೆಲವು ಮನ್ಯಾಗ ನಮಗ್ ಬಿಸಿ ಸಿಗಲ್ಲ, ಆದ್ರ ಮಕ್ಕಳಿಗೆ ಬಿಸಿಯಾದ ಊಟ ಸಿಗ್ತದೆ. ಅನ್ನ ಕೊಡ್ತಾರ, ಸಾಂಬಾರ್ ಕೊಡ್ತಾರ, ಕೆಲವೊಮ್ಮ ಚಕ್ಲಿ ಮಾಡ್ಕೊಡ್ತಾರ, ಕೆಲವೊಮ್ಮೆ ವಿಶೇಷವಾಗಿ ಭೋಜನ ಇರ್ತದೆ. ಅಷ್ಟೇ ಅಲ್ಲ, ಎಷ್ಟೋ ಮಕ್ಕಳು ನಾವು ನೋಡ್ತೇವ್ರಿ, ನಿಮ್ಮನ್ನು ಗೊತ್ತಿರ್ತದೆ, ನಿಮ್ಮ ಒಳ ಆತ್ಮ ಹೇಳ್ತಿರ್ಬೇಕು. ಎಷ್ಟೋ ಮಕ್ಕಳು ಮುಂಜಾನೆ ಬರಗ್ರಿ ಊಟ ಮಾಡ್ತಾರಲ್ಲ, ಎಷ್ಟೋ ಮಕ್ಕಳು ವಾಪಸ್ ಬರ್ತಾರೆ. ಅವ್ರ ಮುಖ ನೋಡಿದ್ರೆ ಬರ್ತದ. ನಾವು ಕೆಲವೊಂದು ಮಕ್ಕಳಿಗೆ ಅಂದಿರಿ ಉಂಡಿದಿಲ್ಲ ಅಂತ ಹೇಳಿ ನಮ್ಗೆ ಗೊತ್ತಿರ್ತದ. ದಿನಾಲೂ ಮಕ್ಕಳ ಜೊತೆ ಇರ್ತೇವೆ ನಾವು, ಯಾರು ಉಂಡಲ್ಲ ಯಾರು ಉಂಡಿಲ್ಲ ನಾವು ಗುರುತು ಹಿಡಿತೇವೆ. ನಾವು ಕೇಳಿದ ತಕ್ಷಣ ಉಂಡಿ ಅಂತ ಫಸ್ಟಿಗೆ, ಆಮೇಲೆ ಸ್ವಲ್ಪ ಕೇಳಿದ್ರೆ ಲಾಸ್ಟಿಗೆ ಊಟ ಮಾಡಿಲ್ಲ ಸರ್ ಅಂತ ಕರೆ ಆಗ್ತಾವ, ಬೈತಾರೆ ಕೇಳಿ ಉಂಡಿದೆ ಅಂತ. ದಯವಿಟ್ಟು ನಿಮ್ ಮಕ್ಳಿಗೆ ಮತ್ತು ಅದೊಂದು ದಯವಿಟ್ಟು ವಿಶೇಷವಾಗಿ ನಿಮ್ಗೆ ಕೈ ಮುಗಿತಾ ಇದ್ದೀನಿ, ಯಾವ ಮಕ್ಕಳಿಗೆ ಉಪವಾಸ ಕಳಿಸ್ಬೇಡ್ರಿ. ಮುಂಜಾನೆ ಏನೇ ಕಗಲಕ್ಕ ಊಟ ಮಾಡಿಸ್ ಕಳಿಸ್ರಿ. ಯಾಕಂದ್ರೆ ಮಕ್ಕಳು ಊಟ ಮಾಡಿಲ್ಲ ಅಂದ್ರ ಇಲ್ಲಿ ನಾವು ಪ್ರೇಯರಿಂಗ್ ನಿಂದಿರ್ತೇವೆ. ಪ್ರೇಯರ್ ಮಿನಿಮಮ್ 10-15 ನಿಮಿಷ ಇರ್ತದೆ. ಆ ನಿಂತೊಳಗ ಚಕ್ಕರ್ ಬಂದ್ ಬೀಳ್ತಾರೆ, ಎಷ್ಟೋ ಮಕ್ಕಳು ಚಕ್ಕರ್ ಬಂದ್ ಬೀಳ್ತಾರೆ. ಅಷ್ಟೇ ಅಲ್ಲ, ಮುಂದೆ ಅವ್ರ ಜೀವನದಾಗ ಮುಂದೆ ದೊಡ್ಡವರಾದ ನಂತರ ಬಹಳಷ್ಟು ಸಮಸ್ಯೆ ಆಗ್ತವೆ. ದೈಹಿಕವಾಗಿ ಸಬಲ ಇರುವ ಮಕ್ಕಳು ಆ ರೀತಿ ಆಗಲ್ಲ. ದಯವಿಟ್ಟು ತಮ್ಮ ಮಕ್ಕಳಿಗೆ ಎಷ್ಟೇ ಆಗಲ್ಲ ಸ್ವಲ್ಪ ಊಟ ಮಾಡಿಸ್ರಿ. ದಯವಿಟ್ಟು ಚಾ ಕುಡಿಸೋದು, ಬ್ರೆಡ್ ತಿನ್ಸೋದು ಯಾರು ಮಾಡ್ಬೇಡ್ರಿ. ಬೇಕಾದ್ರೆ ನಿಮ್ಗೆ ಚಾ ಚಟ ಇದ್ದಾರೆ ಮಕ್ಕಳು ಸಾರಿ ಕಳಿಸಿ ನೀವು ಚಾ ಕುಡೀರಿ ಎಷ್ಟು ಬೇಕಾದ್ರೆ. ಅದು ನಿಮಗೂ ಆರೋಗ್ಯಕ್ಕೆ ಒಳ್ಳೇದಲ್ರಿ, ಚಾ ಒಳ್ಳೇದಲ್ಲ. ಅದಕ್ಕಾಗಿ ಮಕ್ಕಳಿಗೆ ಅಂತ ಚಟ ಹಾಕ್ಬೇಡ್ರಿ, ಊಟ ಮಾಡಿಸ್ರಿ. ಅದಕ್ಕಾಗಿ ಎಷ್ಟೋ ಜನ ಮಕ್ಕಳಿಗೆ ಊಟ ಸಿಗಲ್ಲ ಅಂತ ಹೇಳಿ ಮತ್ತೆ ಸರ್ಕಾರ ಏನ್ ಮಾಡಿದ್ರಿ, ಇಷ್ಟಾದ್ರೂ ಕೂಡ ಪಾಲಕರು ಒಂದ್ ವೇಳೆ ಕೆಲವೊಂದು ಮಕ್ಕಳು ಮಿಸ್ ಆಗಿ ಊಟ ಮಾಡಲ್ಲ ಅಂತ ಹೇಳಿ ಮುಂಜಾನೆ ಕ್ಷೀರ ಭಾಗ್ಯ ಅಂತ ಬಿಸಿ ಬಿಸಿ ಹಾಲು ಕಾಸ್ತಾರ. ಹಾಲು ಕಾಯಿಸೋದು ಅಷ್ಟೇ ಅಲ್ಲ, ರಾಗಿದ ಪೌಡರ್ ಕೊಟ್ಟ ಸರ್ಕಾರ. ಆ ಹಾಲಿನ ಜೊತೆ ರಾಗಿ ಪೌಡರ್ ಮಿಕ್ಸ್ ಮಾಡಿ ಮಕ್ಕಳಿಗೆ ದಿನಾಲು ಕೊಡ್ತೇವ್ರಿ, ಒಂದೊಂದು ಗ್ಲಾಸ್ ಹಾಲು ಕೊಡ್ತೇವೆ. ಕೆಲವೊಬ್ಬರು ತಂದೆ ತಾಯಿ ಬರ್ತಾರ, ಸರ್ ನಮ್ಮ ಮಕ್ಕಳಿಗೆ ಹಾಲು ಕೊಡ್ಬೇಡ್ರಿ ಅಂತ. ಹಾಲು ಕೊಡ್ಬೇಡ್ರಿ, ನಮ್ಮ ಮಕ್ಕಳಿಗೆ ಆಗ್ಬರಲ್ಲ. ಅದು ಸರ್ಕಾರ ಎಲ್ಲಾ ರೀತಿಯಿಂದ ಟೆಸ್ಟ್ ಮಾಡ್ಸ್ಯಾರ. ಬೇರೆ ಬೇರೆಯವರೇ ಸಂಶೋಧನೆ ಮಾಡಿ ವಿಜ್ಞಾನಿಗಳೆಲ್ಲ ಡಾಕ್ಟರ್ಗಳೆಲ್ಲ ಎಲ್ಲ ಶಿಫಾರಸ್ ಮಾಡ್ಕೊಳಕ್ ಮಕ್ಕಳಿಗೆ ಯೋಗ್ಯವಾದ ಕುಡಿಲಕ್ಕೆ ಯೋಗ್ಯವಾದ ಹಾಲು ಅಂತೇಳಿ ಕೆನೆ ಬರಿತ ಹಾಲು ಅದ. ಆ ಹಾಲಿನ ಪೌಡರ್ ಮಾಡಿ ನಾವು ಹಾಲು ಮಾಡಿಸಿ ರಾಗಿ ಎಲ್ಲ ಇದು ಮಿಕ್ಸ್ ಮಾಡಿ ಚಂದ ಕುದಿಸಿ ಕೊಡ್ತೇವೆ. ಅದು ಕುಡಬಳಕ ಮಕ್ಕಳಿಗೆ ಶಕ್ತಿ ಬರ್ತದೆ. ಅದಕ್ಕಾಗಿ ದಯವಿಟ್ಟು ನೀವು ಯಾರಾದ್ರೂ ಮಕ್ಕಳಿಗೆ ದಯವಿಟ್ಟು ಕುಡಿಬೇಡ ಕೇಳಬೇಡ್ರಿ. ಕುಡಿದ್ರೆ ಏನೂ ಲಾಸ್ ಇಲ್ಲ, ಕುಡಿದ್ರೆ ಫಾಯ್ದೆ ಅದ, ಲಾಸ್ ಆಗಲ್ರಿ. ಯಾಕಂದ್ರೆ ಶಕ್ತಿ ಬರ್ತ ಮಕ್ಕಳಲ್ಲಿ, ನರಗಳಲ್ಲಿ, ಮಕ್ಕಳ ಎಲುಬುಗಳಲ್ಲಿ ಶಕ್ತಿ ಬರಸಲುವಾಗಿ ಪೌಷ್ಟಿಕಾಂಶ ಭರಿತವಾದ ಪೌಡರ್ ಕೊಡ್ತಾರ, ರಾಗಿ ಕೊಡ್ತಾರ. ಅದಕ್ಕಾಗಿ ಕುಡಿಲಕ್ ಕೇಳ್ರಿ, ನೀವು ಕೂಡ ಮನೆ ಊಟ ಮಾಡಿಸ್ರಿ ಅಂತೇಳಿ ಹೇಳ್ತಾ ಇದೀನಿ. ಅಷ್ಟೇ ಅಲ್ಲ, ಸರ್ಕಾರ ಮತ್ತೆ ಬಹಳಷ್ಟು ಸವಲತ್ತುಗಳವರಿ. ಕೆಲವೊಂದು ಮಕ್ಕಳಿಗೆ ಎಲ್ಲ ಮಕ್ಕಳು ಶಿಕ್ಷಣದಲ್ಲಿ ಮುಂದಿರೋರು, ಕೆಲವು ಎಲ್ಲರೂ ಓದೋದ್ರಾಗ ಮುಂದಿರಲ್ಲ, ಕೆಲವೊಬ್ರು ಓದೋದ್ರಾಗ ಮುಂದಿರ್ತಾರ. ಆದ್ರೆ ಅಕ್ಷರಗಳು ಕರೆಕ್ಟ್ ಇಲ್ಲ, ಅವ್ರು ಅಕ್ಷರ ಬರೋಬ್ಬರ ಬರೆಯಲ್ಲ. ಆದ್ರೆ ಓದೋದ್ರಾಗ ಎಲ್ಲರಿಗೂ ಯಾರಿಗೂ ಮಾಡಿಯಲ್ಲ ಅವರು. ಕೆಲವೊಬ್ರು ಓದೋದ್ರಾಗ ವೀಕ್ ಇರ್ತಾರೆ, ಬರವಣಿಗೆ ನೋಡಿದ್ರೆ ಮುತ್ತಿದ್ದಂಗೆ ಇರ್ತಾವ, ಅಕ್ಷರ ಬಹಳ ನೋಡಿರ್ತಾವ. ಹಾಗೆ ಒಬ್ಬೊಬ್ಬರ ಬಳಿ ಒಂದೊಂದು ಪ್ರತಿಭೆ ಇರ್ತದೆ. ಕೆಲವೊಂದು ಮಕ್ಕಳು ಓದೋದು ಬರೆಯೋದು ಇರಲ್ಲ, ಇಂಟ್ರೆಸ್ಟ್ ಇಲ್ಲ ಅವರಿಗೆ ಆಟ ಆಡೋದ್ರಾಗ ಇರ್ತದೆ.
ಆಟದ ಬಹಳಷ್ಟು ಹವ್ಯಾಸ ಇರ್ತದೆ. ಕೆಲವರು ಮಕ್ಕಳು ಹಾಡು ಹಾಡೋದ್ರಾಗ ಬಹಳಷ್ಟು ಇರ್ತಾರೆ, ಕೆಲವರು ಮಕ್ಕಳು ಕಥೆ ಹೇಳೋದಿರ್ತದೆ, ಕೆಲವರು ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಅಂತಂದ್ರೆ ನಂಗ ಬಹಳ ಹೆಮ್ಮೆ ಅದ ರೀ. ನಮ್ಮ ಈ ಗುಳಕರ್ವಾಡಿಯಲ್ಲಿ ಈ ಒಂದು ಶಾಲೆಯಲ್ಲಿ ಡ್ಯಾನ್ಸ್ ಮಾಡಂಗ ನಾನಂತೂ ನೋಡಿದಾಗ ಇಡೀ ತಾಲೂಕಿನ ಜಿಲ್ಲಾದಾಗೂ ಕಾಣಲ್ಲ. ಆ ಮಕ್ಕಳು ವಿಶೇಷವಾಗಿ ಡ್ಯಾನ್ಸ್ ಹೇಳಬೇಕು, ಯಾಕಂದ್ರೆ ಬಹಳಷ್ಟು ಫೇಮಸ್ ಡ್ಯಾನ್ಸ್ ಮಾಡ್ಯಾರ. ನಮ್ಮ ಶಾಲೆ ಮಕ್ಕಳು ಡ್ಯಾನ್ಸ್ ಹೊಡೆದು ಕೋಟಿ ಗಂಟೆ ಜನ ನೋಡ್ಯಾರ, ಕೋಟಿ ಗಂಟೆ. ಅಷ್ಟೊಂದು ಲೈಕ್ ಬಂದವ, ಅಷ್ಟು ಪ್ರತಿಭೆಯ ಮಕ್ಕಳಲ್ಲಿ ಓದೋದಷ್ಟೇ ಅಲ್ಲ, ಆ ಮಕ್ಕಳು ಯಾವ್ದ್ರಾಗ ಮುಂದಾರ ಅವರಿಗೆ ಪ್ರೋತ್ಸಾಹ ಮಾಡ್ರಿ. ಡ್ಯಾನ್ಸ್ ಮಾಡ್ಬೇಕಂತಾರ. ಕೆಲವರು ಕೇಳಿದ್ರೆ ಸರ್ ನಮ್ಮ ಮಮ್ಮಿ ಬೇಡ ಅಂದಾಳ್ರಿ ಅಂತಾರ. ಭಾಗವಹಿಸಲ್ರಿ ಹುಡುಗಿಯರು, ನಮ್ಮ ಮಮ್ಮಿ ಬೇಡ ಅಂದಾಳ್ರಿ ಸರ್, ನಮಗೆ ಡ್ಯಾನ್ಸ್ ಮಾಡ್ಬೇಡಂದ್ರಿ. ದಯವಿಟ್ಟು ಹಂಗ ಅವ್ರ ಪ್ರತಿಭೆಯನ್ನ ಚೂಟಬೇಡ್ರಿ, ಅವ್ರ ಪ್ರತಿಭೆ ಕೊಡಬೇಡ್ರಿ, ಅವ್ರಿಗೆ ಪ್ರೋತ್ಸಾಹ ನೀಡ್ರಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸರ್ಕಾರ ಏನ್ ಮಾಡೋದು, ಪ್ರತಿಭಾ ಕಾರಂಜಿ ಅಂತ ಹೇಳಿ ಇರ್ತದೆ. ಪ್ರತಿಭಾ ಕಾರಂಜಿ ಅಂದ್ರೆ ಎಲ್ಲಾ ಶಾಲೆಗಳಲ್ಲಿ ಏನ್ ಮಾಡ್ತಾರ, ಶಾಲೆ ಒಂದು ಮಟ್ಟದಲ್ಲಿ, ಈ ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಈಗ ನಾರಾಯಣಪುರ ಅದ, ಈ ನಾರಾಯಣ 5-8 ಸ್ಕೂಲ್ ಮಕ್ಕಳಿಗೆ ಒಂದೇ ಕಡೆ ಸೇರಿಸಿ ಕಾಂಪಿಟಿಷನ್ ಇಡ್ತಾರೆ, ಸ್ಪರ್ಧೆ ನಡೀತಾವ. ಅಲ್ಲಿ ಯಾರು ಫಸ್ಟ್ ಬರ್ತಾರ ಅವರಿಗೆ ತಾಲೂಕಾ ಕಳಿಸ್ತಾರೆ, ತಾಲೂಕದಾಗ ಫಸ್ಟ್ ಬಂದ್ರೆ ಜಿಲ್ಲಾ ಕಳಿಸ್ತಾರೆ. ಹೋದ ವರ್ಷ ನಮ್ಮ ಒಂದು ಶಾಲೆಯಲ್ಲಿ ಐಶ್ವರ್ಯ ಶ್ರೀನಿವಾಸ್ ಅಂತ ಹೇಳಿ ಹುಡುಗಿ ಭಕ್ತಿ ಗೀತೆಯಲ್ಲಿ ತಾಲೂಕಕ್ಕೆ ಫಸ್ಟ್ ಬಂದಿಳು. ಜಿಲ್ಲಾ ಮಟ್ಟಕ್ಕೆ ಸರ್ ಹೋಯ್ತಂದ್ರು ಆಕಿ ರೆಡಿ ಆಗಿಲ್ಲ, ಬಂದಿಲ್ಲ ಆಕಿ. ಈ ರೀತಿ ಜಿಲ್ಲಾ ಹೋಗೋದು ಮತ್ತು ರಾಜ್ಯ ಮಟ್ಟದಾಗ ಬೆಳೀತಾರೆ, ನಮ್ಮ ಊರ ಹೆಸರನ್ನು ಬೆಳೀತಾರೆ. ಅದಕ್ಕಾಗಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ರಿ. ಈಗ ಮೊನ್ನೆ ತಾನೇ ಈ ವರ್ಷ ನಡೆದಂತ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಮ್ಮ ಶಾಲೆ ಮಕ್ಕಳು 8-10 ಜನ ಭಾಗವಹಿಸಿದ್ರು. ಅವರು ಒಂದಿಲ್ಲ ಒಂದು ಪ್ರೈಸ್ ತಗೊಂಡ್ಬಂದಾರ. ಕೆಲವರು ಫಸ್ಟ್ ಬಂದಾರ, ಅವ್ರಿಗೆ ಸೆಕೆಂಡ್ ಬಂದಾರ, ಥರ್ಡ್ ಬಂದಾರ, ಯಾರು ಹಂಗೆ ಖಾಲಿ ಕೈಯಲ್ಲಿ ಬಂದಿಲ್ಲ. ಅವ್ರು ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಇವತ್ತು ನಮ್ಮೆಲ್ಲರ ಎದುರುಗಡೆ ಆ ಮಕ್ಕಳಿಗೆ ಕೂಡ ಪ್ರೈಸ್, ಆ ಒಂದು ಪ್ರಮಾಣ ಪತ್ರಗಳು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ. ಆ ಮಕ್ಕಳ ಹೆಸರನ್ನ ಕರಿತೀನಿ. ದಯವಿಟ್ಟು ವೇದಿಕೆ ಮೇಲೆ ಹಾಸಿನಂತ ಗಣ್ಯರು ಆ ಮಕ್ಕಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಿ ಆ ಮಕ್ಕಳಿಗೆ ಅಭಿನಂದಿಸಬೇಕಂತ ಹೇಳಿ ಕೇಳ್ತಾ ಇದ್ದೀನಿ. ಮೊದಲಿಗೆ 5ನೇ ತರಗತಿ ನಿಖಿತಾ ನಾಗಪ್ಪ. ನಿಖಿತಾ ನಾಗಪ್ಪ ನಮ್ಮ ಒಂದು ರಾಜೋಳ ಕ್ಲಸ್ಟರ್ಗೆ ಫಸ್ಟ್ ಬಂದಾಳ್ರಿ. ಎದ್ರಾಗ ಬಂದಳ ಮೊದಲು ನಿಖಿತಾ ತೆಗಿ. ಗಂಟು ಪಾಠದಲ್ಲಿ ಬಾಯಿಪಾಠ ಹೇಳಿದ್ರಾಗ ಇಡೀ ಒಂದು 7-8 ಸ್ಕೂಲ್ ಬಂದಿವು. ಆ ಸ್ಕೂಲ್ದಾಗೆ ನಮ್ಮ ಒಂದು ಶಾಲೆಯ ವಿದ್ಯಾರ್ಥಿನಿ ಯಾರಿಗೂ ಮನೆಯಲ್ದಂಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಬಾಯಿಪಾಠ ಹೇಳೋದಕ್ಕೆ ಈಗ ಎಲ್ಲರೂ ಜೋರಾಗಿ ಚಪ್ಪಳೆ ತಗೊಳ್ಳಿ. ಈಗ ತಾಲೂಕಾಗ ಹೋಗ್ತಾಳೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ರ ತಾಲೂಕಾಗಿ ಫಸ್ಟ್ ಬರಲಿ ನಾವು ಆಶೆ ಮಾಡ್ತೀವಿ. ಈ ಹುಡುಗಿಗೆ ನಮ್ಮ SMC ಅಧ್ಯಕ್ಷರು ಹಾಗೂ ಗೌಡರು ಇಬ್ಬರು ಸೇರಿ ಪ್ರಮಾಣ ಪತ್ರ ಕೊಟ್ಟು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತೇನೆ.
ಇಲ್ಲಿಯವರೆಗೆ ಪ್ರತಿಭಾ ಕಾರಂಜಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಪ್ರಥಮ ದ್ವಿತೀಯ ಬಹುಮಾನ ತೆಗೆದುಕೊಂಡಂತ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಆಸೀನಂತ ಅಧ್ಯಕ್ಷರು, ಮುಖ್ಯ ಅತಿಥಿಗಳು, ಮುಖ್ಯ ಗುರುಗಳು ಎಲ್ಲರೂ ಸೇರಿ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಿದಾಗಿ ಅವರಿಗೆ ಹಾಗೂ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲೆಯಲ್ಲಿ ಶಾಲೆ ಆರಂಭವಾದಾಗಿನಿಂದ ಶಾಲೆ ಎಂದ ಸ್ಟಾರ್ಟ್ ಆಗ್ಯಾವ ಅಂದಿನಿಂದ ಇಲ್ಲಿಯವರೆಗೆ ಕಂಟಿನ್ಯೂ ಆಗಿ ಶಾಲೆಗೆ ಬಂದಂತ ವಿದ್ಯಾರ್ಥಿಗಳು ಪಟ್ಟಿ ಮಾಡ್ಕೊಂಡಿದ್ರು. ಅಂದ್ರೆ ಕಂಟಿನ್ಯೂ ಕೆಲವೊಂದ್ ದಿನ ಒಂದೊಂದು ದಿನ ತಪ್ಪಿಸ್ತಾರೆ. ಹಂಗ ಟೋಟಲ್ ನಾವು ಯಾವ ಹಾಜರಾತಿ ಲೆಕ್ಕ ಮಾಡಿದಾಗ ಫಸ್ಟ್ ಯಾರು ಬಂದಾರ, ಸೆಕೆಂಡ್ ಯಾರು ಬಂದಾರ, ಥರ್ಡ್ ಯಾರು ಬಂದಾರ ಲಿಸ್ಟ್ ಮಾಡಿದ್ರು. ಆ ಮಕ್ಕಳಿಗೆ ಕರೆದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸೋಣ. ಸರ್ ಬನ್ನಿ. ಆಯುಷ್ ಅರ್ಜುನ್ ಎಲ್ಲಕ್ಕಿಂತ ಹಾಜರಾತಿ ಒಂದು ಆಯುಷ್ ಅರ್ಜುನ್ ಹೆಚ್ಚಿಗೆ ಅವನಿಗೆ ಜೋರ ಚಪ್ಪಾಳೆ ತಟ್ಟಿ. ಸಂತೋಷ್ ಮಾಳಪ್ಪ ಈ ಮೂರು ವಿದ್ಯಾರ್ಥಿಗಳು ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲಕ್ಕಿಂತ ಹೆಚ್ಚಿಗೆ ಶಾಲೆಗೆ ಬಂದಿದ್ದಕ್ಕಾಗಿ ಅವರು ಕೂಡ ನಾವು ಆಯುಷ್ ಈ ಮಕ್ಕಳಿಗೆ ಹೂಗುಚ್ಛ ನೀಡಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು.
ಎಲ್ಲರಿಗೂ ಮತ್ತು ಮಕ್ಕಳಿಗೆ ಇಲ್ಲಿಯವರೆಗೆ ಈ ಒಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಸರ್ಕಾರದ ಆದೇಶದಂತೆ ಈ ವರ್ಷ ಹೊಸದಾಗಿ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಮಹಾಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಎಷ್ಟೋ ಜನ ಪಾಪ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿರಿ. ನಾವೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಇಲ್ಲಿ ನಾವು ಹೇಳ್ತಕ್ಕಂತ ಒಂದು ಕೆಲವು ವಿಷಯಗಳು ತಿಳ್ಕೊಂಡು ತಾವು ಕೂಡ ಏನಾದರೂ ವಿಷಯಗಳು ಹೇಳಬಹುದಂತ ಅವಕಾಶ ಕೊಟ್ಟಿದ್ದೆವು. ಆದ್ರೆ ನಾವು ಹೇಳೋದಕ್ಕೆ ಸಮ್ಮತಿಸಿದ್ದೀರಿ, ನಾವು ಹೇಳೋದಕ್ಕೆ ಒಪ್ಕೊಂಡ್ರಿ ಅಂತಕ್ಕಂತ ಒಂದು ಆಶಯಭಾವನೆ ವ್ಯಕ್ತಪಡಿಸುತ್ತಾ ತಮಗೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ SDMC ಪರವಾಗಿ ಹಾಗೂ ನನ್ನ ಪರವಾಗಿ ಇಡೀ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಬೋದೇನೆಂದ್ರೆ ಮಕ್ಕಳಿಗೆ ದಿನಾಲು ಶಾಲೆ ಕಳಿಸ್ರಿ. ಕೆಲವೊಂದು ಮಕ್ಕಳು ಸಣ್ಣ ಮಕ್ಕಳು ಇರ್ತಾವ, ಜಗಳ ಸಹಜ ಇರ್ತರಿ. ಪ್ರತಿಯೊಬ್ಬರು ನಾವೆಲ್ಲ ದೊಡ್ಡವರಾಗಿದ್ದವರು ಜಗಳ ಆಡಕ್ಕೆ ಬಂದಿಲ್ಲ. ಸಣ್ಣ ಮಕ್ಕಳು ಕಾಮನ್ ಆಗಿ ಶಾಲೆಗ ಒಂದಕ್ಕೊಂದು ಕಚ್ಚಾಡ್ತಾವ, ಜಗಳ ಆಡ್ತಾವ. ಆ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ರೀತಿ ಕಿವೆ ಹಾಕೊಳ್ಳಂತೆ ಬರ್ತಾರೆ. ಮಮ್ಮಿ ಅವ ಹುಡುಗನು ಹಂಗಂದನು ಹಂಗ ಬೈದನು ಸಾಕಷ್ಟು ಮಾತುಗಳು ಹೇಳ್ತಾವ. ಸಣ್ಣ ಮಕ್ಕಳು ಇರ್ತಾವ, ದಯವಿಟ್ಟು ಗೊತ್ತಾಗಲ್ಲ, ತಪ್ಪು ತಿಳ್ಕೊಬೇಡ್ರಿ. ಆ ವಿಷಯಗಳು ದಯವಿಟ್ಟು ಈ ಕಿವಿ ಕೇಳಿ ಈ ಕಿವಿ ಬಿಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳುತ್ತಾ ಯಾವುದೇ ರೀತಿ ವಿಷಯಗಳನ್ನ ದೊಡ್ಡದು ಮಾಡಬೇಡ್ರಿ. ಶಾಲೆ ತರ ತಂದು ಶಾಲೆಗೆ ಬಂದಿರೋದ್ರೆ ಅದು ನಾವಂದನು ನೀವಂದನು ಕಿರಿಕಿರಿ ಜಾಸ್ತಿ ಆಗ್ತದ. ಸಣ್ಣವರ ಸಲುವಾಗಿ ದೊಡ್ಡವರು ಜಗಳ ಆಡ್ಬೇಡ್ರಿ ಅಂತೇಳಿ ಮನವಿ ಮಾಡ್ಕೊಳ್ತಾ ನಮ್ಮೆಲ್ಲ ಮನವಿಯಿಂದ ತಾವು ಸ್ವೀಕರಿಸ್ತೀರಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ ಮತ್ತೊಮ್ಮೆ ತಮಗೆ ಧನ್ಯವಾದ ಸಲ್ಲಿಸಿ ಈ ಕಾರ್ಯಕ್ರಮ ಇದೆ ಮುಕ್ತಾಯಗೊಳ್ತೇವೆ. ಧನ್ಯವಾದ. ಎಲ್ಲರೂ ತಪ್ಪದೆ ಇಲ್ಲಿ ಊಟ ವ್ಯವಸ್ಥೆ ಮಾಡಿದ್ದು ಯಾರು ಕೂಡ ಮಿಸ್ ಮಾಡಲಾರ್ದೆ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕಂತ ಹೇಳ್ಕೊಳ್ತೇವೆ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ.